ಹಲವಾರು ದಾನ ಧರ್ಮಗಳನ್ನು ಮಾಡಿ ಪುಣ್ಯವನ್ನು ಮಾಡಿ ಇವತ್ತು ಸ್ವರ್ಗದ ಕಡೆ ಹೋಗ್ತಾ ಇದ್ದಾರೆ. ಒಂದು ಮಾತು, ಸ್ವಲ್ಪ ಈ ಕಥೆಯನ್ನು ನೀವು ಬಹಳ ವಿಶೇಷವಾಗಿ ಕೇಳಿಸ್ಕೊಳ್ಳಿ. ಯಾರೋ ಒಬ್ಬ ಬಡವ ಒಂದು ಪೀಪಿನ ಊದಿ 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 ಅದ್ರ ಮೇಲೆ ಬರೀತಿದ್ದಂತೆ, ದೇವ್ರೇ ನನಗೆ 10,000 ರೂಪಾಯಿ ದುಡ್ಡು ಬೇಕು, ದಯಮಾಡಿ ನನಗೆ ಕಳಿಸಪ್ಪ ಅಂತೇಳಿ ಅದ್ರ ಮೇಲೆ ಬರೆದು ಕೆಳಗೆ ಅವನ ಅಡ್ರೆಸ್ ಬರೀತಿದ್ದಂತೆ. ಅದನ್ನು ತೇಲಿ ಬಿಡ್ತಿದ್ದ. ಅದು ಸ್ವಲ್ಪ ದೂರ ಹೋಗಿ 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 ಒಂದು ಪೊಲೀಸ್ ಸ್ಟೇಷನ್ ತಾವು ಕೂತ್ಕೊತಿತ್ತಂತೆ. ಅದು ಯಾವುದು ಪಿ. ಆಗ ಒಂದಿನ ಪೊಲೀಸ್ ತೆಗೆದು ನೋಡ್ದ, ಯಾರು ಪಾಪ ಪುಣ್ಯಾತ್ಮ ಕಷ್ಟ ಅಂತ ಕಾಣ್ತದೆ, ಎಲ್ಲ ತಲೆ ಕೆಟ್ಟೋಗದೆ, ದೇವ್ರಿಗೆ ಇವನು ಬರೆದು ಕಳ್ಸವನೆ, ಒಲಿ ಬಿಡು ಅಂತ ಸುಮ್ಮನಾದ್ರು. 2ನೇ ದಿನಕ್ಕೆ ತಿರ್ಗಾ ಬಂತು ಪಿ. ಆಗ್ಲೂ ಬರ್ತಿದ್ದ, ಸ್ವಾಮಿ ನೆನ್ನೆ ಒಂದು ಬರೆದು ಕಳಿಸ್ತೆ ಪಿಲಿ, ಅಲ್ಲಿ ಮೇಲಕ್ಕೆ ಬರ್ತದೆ ಅಂತ, ನಿನಗೆ ತಲುಪಿಲ್ವ ಸ್ವಾಮಿ, ನನಗೆ ತುಂಬ ಕಷ್ಟ ಇದೆ, 10,000 ರೂಪಾಯಿ ಕೊಟ್ಟು ಕಳಿಸಿ ಸ್ವಾಮಿ ಅಂತ ಕೆಳಗೆ ಅಡ್ರೆಸ್ ಬರ್ದ. ಹೀಗೆ 1 ದಿನ 2 ದಿನ 3 ದಿನ 4 ದಿನ 5 ದಿನ 1 ತಿಂಗಳು ಪಿಲಿ ಬರೆದು ಬಿಟ್ಟ. ಅದು ಹೋಗಿ ಪೊಲೀಸ್ ಸ್ಟೇಷನ್ ತಾವೇ ಕೂತ್ಕತ್ತಿತ್ತದು. ಹಾಗೆ ಯಾರೋ ಒಬ್ಬ ಕನಿಕರ ಪಟ್ಟಂಥ ಒಬ್ಬ ಪೊಲೀಸ್ ಅಧಿಕಾರಿ, ಚೇಚೆ ಯಾರೋ ಈ ಪಾಪ ಈ ಪುಣ್ಯಾತ್ಮನಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಂತ ಕಾಣಿಸುತ್ತೆ, ನಾವೇ ಏನಾದರೂ ಮಾಡೋ ಒಂದಷ್ಟು ಸಹಾಯ ಮಾಡೋಣ ಅಂಥೇಳಿ ಆ ಪೊಲೀಸ್ನವರೆಲ್ಲ ಸೇರಿ 100 200 1000 500 ಹಿಂಗೆಲ್ಲ ಒಂತ ಗೂಡಿಸಿ ಒಂದು 5,000 ಕಲೆಕ್ಟ್ ಮಾಡಿದ್ರಂತೆ. ನೋಡಿ ಎಷ್ಟೋ 5,000 ಕಲೆಕ್ಟ್ ಮಾಡಿದ್ರಂತೆ. ಅಡ್ರೆಸ್ ಬರ್ದಿದ್ನಲ್ಲ ಪಿ ಮೇಲೆ, ಅವನಿಗೆ ತಗೊಂಡೋಗಿ ಕೊಟ್ರಂತೆ. ನೋಡಪ್ಪ, ನಮ್ಮ ಕೈಲಿ ಆದದ್ದಿಷ್ಟು, ಏನೋ ನಿನ್ನ ಕಷ್ಟ ನೋಡ್ನಾರ್ದೇ ತಂದು ಕೊಟ್ಟಿವಿ, ದಯಮಾಡಿ ಒಪ್ಪಿಸ್ಕೊ ಅಂತ ಈಸ್ಗಂಡ. ತಿರ್ಗಾ ನಾಳೆ ಬೆಳಗ್ಗೆ ಪೊಲೀಸ್ ಸ್ಟೇಷನ್ಗೆ ಇನ್ನೊಂದು ಪಿ ಬಂತು ದಪ್ಪಾಗಿರೋದು. ಅದರಲ್ಲಿ ಬರ್ದಿದ್ದ, ದೇವ್ರೇ ನೀನು 5,000 ಕೊಟ್ಟು ಕಳಿಸಿದೀಯ, ಸಂತೋಷ. ನಾನು 10,000 ಕೇಳಿದ್ದೆ, ಕೊಡೋದಿದ್ರೆ ನೀನೇ ಡೈರೆಕ್ಟಾಗಿ ತಂದು ಕೊಡು, ಈ ಹಾಳಾಗಿ ಪೊಲೀಸ್ನವ್ರ ಕೈಲಿ ಕೊಡಬೇಡ ಸ್ವಾಮಿ. ನೀ 10,000 ಕೊಟ್ಟು ಕಳಿಸಿದೀಯ, ಅವ್ರು 5,000 ಮಡಿಕೊಂಡು ನನಗೆ ಬರೀ 5,000 ತಂದು ಕೊಟ್ಟವ್ರಲ್ಲ ಸ್ವಾಮಿ ಎಂದು. ದಾನ ಧರ್ಮ ಮಾಡುವಾಗಲೂ ಕೂಡ ಯೋಚನೆ ಮಾಡಬೇಕು. ಧರ್ಮ ಪಡ್ಕೊಳ್ಳುವಂಥವ್ರು ಧರ್ಮ ಎಷ್ಟು ಮಾಡಿದ್ದಾರೆ ಅನ್ನೋದೆಲ್ಲ ಮುಖ್ಯ, ಎಷ್ಟು ಒಳ್ಳೆ ಮನಸ್ಸಿಂದ ಮಾಡಿದ್ದಾರೆ ಅನ್ನೋದ ಇದು ಪಡ್ಕೊಳ್ಳೋರು ಕೂಡ ಭಾಳ ಮುಖ್ಯವಾಗಿ ಪಡ್ಕೊಳ್ಬೇಕು. ಅದಕ್ಕಾಗಿ ನಾವೆಲ್ಲ ಇವತ್ತು ಒಂದಷ್ಟು ಪುಣ್ಯದ ದಾನವನ್ನು, ನಮ್ಮ ಧರ್ಮದ ದಾನವನ್ನು, ಯಾರಾದರೂ ಬಂದವರಿಗೆ ಒಂದು ತುತ್ತು ಅನ್ನ ಹಾಕಿ ಒಂದಷ್ಟು ಸಾಂತ್ವನದ ನುಡಿಗಳನ್ನು ಹೇಳಿದರೆ ಮನುಷ್ಯ ಜನ್ಮಕ್ಕೊಂದು ಬೆಲೆ ಅಂತ ಹೇಳ್ತಾರೆ ಅಲ್ವರ. ಆ ಮನುಷ್ಯ ಜನ್ಮವೇ ಇವತ್ತು ಶ್ರೇಷ್ಠವಾದದ್ದು. ನಮ್ಮ ಪ್ರೀತಿಯ ಅಪ್ಪಾಜಿಯವರು ಆ ಪುಣ್ಯಾತ್ಮ, ಆ ಮಹಾಮಹಿಮ, ಆ ಭಗವಂತನನ್ನು ಸೇರ್ಲಿಕ್ಕಾಗಿ ಹೊರಟಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದಯಪಾಲಿಸಲಿ.